ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಮತ್ತು ಬೆಳಗ್ಗೆ ಎದ್ದಿದ್ದೀನಿ. ಅಂದರೆ ಇವತ್ತು ವ್ಯಾಪಾರಕ್ಕೆ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್, ಮನೇಲಿದ್ದೀನಿ. ಹಾಗಾಗಿ ಟೈಮ್ ನೋಡ್ತಾ ಇದ್ದೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಟೈಮ್ ಆಗಿತ್ತು, ಸ್ವಲ್ಪ ಲೇಟಾಗಿ ಟೈಮ್ ಆಗಿತ್ತು. ಯಾಕಂದರೆ ಮಲ್ಕೊಬಿಟ್ಟಿದ್ದೆ. ವ್ಯಾಪಾರಕ್ಕೆ ಹೋಗೋಗಿದ್ರೆ ಬೇಗ ಎದ್ದೇಳಬೇಕಲ್ಲ. ಹಾಗಾಗಿ ಮನೇಲಿದ್ದಾಗಾದರೂ ಸ್ವಲ್ಪ ನಿಧಾನಕ್ಕೆ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದೆ. ಆಮೇಲೆ ಹೋಗ್ಬಿಟ್ಟು ಸ್ವಲ್ಪ ಹಾಲು ತಗೊಬಂದೆ. ಹಾಲು ಮತ್ತು ಸಕ್ಕರೆ ಎಲ್ಲ ಸ್ವಲ್ಪ ಖಾಲಿಯಾಗಿದ್ದು ಅದನ್ನೆಲ್ಲ ಹೋಗಿ ತಗೊಬಂದೆ. ಇನ್ನು ನಮ್ಮ ಮನೇಲಿ ಎಲ್ಲರೂ ಮಲಗಿದ್ದಾರೆ. ಶುಕ್ರವಾರ ದಿವಸ ನಾವೆಲ್ಲೂ ಹೋಗಲ್ಲ, ಮನೇಲೇ ಇರ್ತೀವಿ. ಹಾಗಾಗಿ ಅವರೆಲ್ಲ ಮಲ್ಕೊಂಡವ್ರೆ. ನಾನು ಮಾತ್ರ ಎದ್ದು ನಿಂತ್ಕೊಂಡು ಮೊಬೈಲ್ ಹಿಡ್ಕೊಂಡು ನಿಂತಿದ್ದೀನಿ. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ. ಕಾಫಿ ಗಿಫಿ ಎಲ್ಲ ಮಾಡ್ಕೊಂಡು ಕುಡಿದು ಈ ಪಾತ್ರೆ ಎಲ್ಲ ತೊಳೆದೆ ಫ್ರೆಂಡ್ಸ್. ತುಂಬ ಪಾತ್ರೆ ಇದ್ದು. ಹಾಗಾಗಿ ನಮ್ಮ ಮನೇಲಿ ಪಾತ್ರೆಗಳು ಜಾಸ್ತಿ. ಯಾಕಂದರೆ ಅವಾಗವಾಗ ತೊಳಿತಾನೆ ಇರ್ತೀನಿ. ಮತ್ತೆ ಈ ಥರ ಪಾತ್ರೆಗಳು ಬೀಳ್ತಾನೆ ಇರ್ತವೆ. ತೊಳೆದು ಈ ಥರ ಬುಟ್ಟಿ ಒಳಗೆ ಹಾಕ್ತೀನಿ. ಯಾಕಂದರೆ ಅದು ನೀರೆಲ್ಲ ಸೋರ್ಕೊಳ್ಳುತ್ತೆ. ಆಮೇಲೆ ಒಂದು ಸರಿ ತೆಗೆದು ಎಲ್ಲ ಜೋಡಿಸ್ತೀನಿ. ನಾನು ಯಾವಾಗಲೂ ಹಾಗೆ ಮಾಡೋದು. ಇದಾದಮೇಲೆ ಸ್ವಲ್ಪ ಗ್ಯಾಸ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ತಾ ಇದ್ದೆ. ಇದು ನೋಡಿ, ಸೋಪಿನ ತಗೊಂಡು ಉಜ್ಜಿದ್ರೂ ಈ ಬ್ಲ್ಯಾಕ್ ಕಲರ್ ಕರೆಗಳು ಹೋಗೋದೇ ಇಲ್ಲ. ನನಗಂತೂ ತಿಕ್ಕಿ ಸಾಕಾಗೋಯ್ತು. ಎಷ್ಟು ಹೋಗುತ್ತೋ ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಸಹ ತಿಕ್ಬಿಟ್ಟು ಇವಾಗೆಲ್ಲ ನೀಟಾಗಿ ಈ ಥರ ಒರೆಸ್ಕೊಬರ್ತಾಯಿದ್ದೀನಿ. ಒದ್ದೆ ಬಟ್ಟೆ ಮಾಡಿಬಿಟ್ಟು. ಅಂದರೆ ಈ ಥರ ಅಡುಗೆ ಅಂದರೆ ನಮ್ಮ ಮನೇಲಿದ್ದಾಗ ಮಾತ್ರ ನಾನು ಈ ಥರ ಕ್ಲೀನ್ ಮಾಡ್ಕೋತೀನಿ. ಬೇರೆ ಟೈಮಲ್ಲಿ ಇಲ್ದಾಗ ಮಾಡಲ್ಲ. ಅಂದರೆ ಬೆಳಗ್ಗೆ ಟೈಮ್ ಡೈಲಿ ಒರೆಸ್ತೀವಿ. ಅಂದರೆ ಈ ಥರ ಮನೇಲಿ ಇರ್ತೀವಿ ನೋಡಿ, ಯಾವತ್ತು ಮಾತ್ರ ಈ ಥರ ಸೋಪೆಲ್ಲ ಹಾಕಿ ನೀಟಾಗಿ ಉಜ್ತೀನಿ. ಮತ್ತು ನೋಡಿ, ಇಲ್ಲಿ ಕಿಟಕಿ ಎಲ್ಲ ಸ್ವಲ್ಪ ಒರೆಸ್ಕೊತಾ ಇದ್ದೀನಿ. ಇದು ಮನೇಲಿದ್ದಾಗಲೇ ಮಾಡ್ಕೋಬೇಕು ಇವನ್ನೂ ಸಹ. ಅದಕ್ಕೋಸ್ಕರ ಸ್ವಲ್ಪ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಮತ್ತು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಇದನ್ನು ಒರೆಸ್ತೀನಿ ನಾನು. ಅಂದರೆ ಇದು ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ದೆ ಅಲ್ವಾ, ಈಗ ಒಣಗಿರೋ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ತೀನಿ. ಇದು ಗ್ಲಾಸ್ ಅಲ್ವಾ, ಇದ್ರ ಮೇಲೆ ಬರೆ ಕೂತ್ಕೊಳ್ಳೋ ಹಾಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಸರಿ ನೀಟಾಗಿ ಈ ಥರ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಇಲ್ಲಿ ನೋಡಿ, ಇಷ್ಟೇ ನಮ್ಮ ಅಡುಗೆ ಮನೆಯಲ್ಲಿ ಮೇಲ್ಗಡೆ ಇಷ್ಟೇ ಇಟ್ಟಿರೋದು ನಾವು. ಇನ್ನೇನು ಇಟ್ಟಿಲ್ಲ. ಇನ್ನು ತರಕಾರಿ ಇಡೋವೆಲ್ಲ ಕೆಳಗಡೆ ಇಟ್ಟಿದ್ದೀವಿ. ಹೇಳ್ಬೇಕಂದ್ರೆ ಇಲ್ಲಿ ಮಾತ್ರ ಇಷ್ಟೇ ಇಟ್ಕೊಂಡಿರೋದು. ಇದು ಪಾತ್ರೆ ತೊಳೆಯೋದು. ಇಲ್ಲೇ ಪಾತ್ರೆ ತೊಳೆದು ಟಬ್ಬು ಸಹ ಕೆಳಗಿಟ್ಬಿಟ್ಟಿದ್ದೀನಿ. ಅದರಲ್ಲಿ ತೊಳೆದಾಕ್ತೀನಿ. ಮತ್ತು ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಇದ್ದೋ ಫ್ರೆಂಡ್ಸ್, ಇಷ್ಟೊಂದು ಬಟ್ಟೆ ಇದ್ದೋ, ಇದನ್ನೆಲ್ಲ ತೊಳಿಬೇಕಿತ್ತು. ಅದಕ್ಕೋಸ್ಕರ ಫಸ್ಟು ಬಟ್ಟೆ ನೆನೆ ಹಾಕ್ಬಿಟ್ಟು ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೇಳ್ತಾ ಇದ್ದೆ. ಆಮೇಲೆ ಹೋಗ್ಬಿಟ್ಟು ಬಟ್ಟೆನೂ ತೊಳೆದಾಕ್ತೆ. ನಮ್ಮ ಮಗಳು ಒಂದು ಕಡೆ ಕಸ ಗುಡಿಸಿದ್ಲು. ಬಟ್ಟೆ ಎಲ್ಲ ತೊಳೆದು ಒಂದು ಕಡೆ ಇಟ್ಬಿಟ್ಟು ನಾನು ಆಮೇಲೆ ಹೆಂಗೂ ಕಸ ಗುಡಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಒರೆಸ್ದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಇಷ್ಟು ಬಟ್ಟೆನ ತೊಳೆದಾಕಿದ್ದೀನಿ. ತಗೊಂಡೋಗಿ ಸ್ವಲ್ಪ ಲೇಟಾಗಿ ಒಣಾಕ್ತೀನಿ. ಇಲ್ಲಿ ನೋಡಿ, ಮತ್ತು ನೆಲ ಎಲ್ಲ ಒರೆಸಾಗಿದೆ. ನಾನು ಅಂದರೆ ಒರೆಸ್ತಾನೆ ಇರ್ತೀವಿ. ನಾವೇನು ದಿನ ಬಿಟ್ಟು ದಿನ ಒರೆಸ್ತಾನೆ ಇರ್ತೀವಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಹೊರಗಡೆ ಹೋಗಬೇಕು ನಾನು ನನ್ನ ಮಗಳು. ಹಾಗಾಗಿ ಸ್ನಾನ ಮಾಡ್ಕೊಬಂದೆ. ಅದು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಹೋಮ್ ರೆಮಿಡಿ. ಅದು ಹಚ್ಚಿದ ಮೇಲೆ ನಿಜವಲ್ಲೂ ನನ್ನ ಮುಖ ನನಗೆ ಅನಿಸುತ್ತೆ, ಇಷ್ಟೊಂದು ಕಲರ್ ಆಗಿಬಿಟ್ಟ ನಾನು ಅಂತ ಹೇಳ್ಬಿಟ್ಟು. ಅದು ಹಚ್ಚಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಹೇಳು. ನಮ್ಮ ಅಮ್ಮನೂ ಅಂತೂ ಒಳ್ಳೆ ಇದು ಹಚ್ಚಿದೀಯಾ ಅಂತ ಹೇಳ್ಬಿಟ್ಟು ಅಂತಯಿದ್ರು. ಅಲ್ಲ, ಚೆನ್ನಾಗಿರುತ್ತೆ. ನಾನು ಇವಾಗ ಬುರ್ಕ ಹಾಕ್ಕೊಂಡು ರೆಡಿ ಆದೆ, ಹೊರಡೋಣ ಅಂತೇಳ್ಬಿಟ್ಟು. ಅಂದರೆ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಮನೆ ಇದ್ದಾಗ ಬುರ್ಕನೇ ಹಾಕ್ಕೊಳ್ಳೋದು. ವ್ಯಾಪಾರಕ್ಕೆ ಹೋದರೆ ಮಾತ್ರ ಸ್ಯಾರಿ ಹಾಕ್ಕೊಂಡು ಹೋಗ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಹೋದ್ವಾ, ಅಲ್ಲಿ ಈ ಥರ ಹಸಿ ಖರ್ಜೂರನ ಮಾರ್ತಾಯಿದ್ರು. ನಾನು ಇದನ್ನು ಯಾವತ್ತೂ ತಿಂದಿರಲಿಲ್ಲ. ನೋಡೋಣ ಅಂತ ಒಂದು ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ತಾಂಡೆ. 1/4 kg 50 ರೂಪಾಯಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು 1/4 kg ತಂಡೆ. ಇವ್ರ ಹತ್ರ ದಾಳಿಂಬೆ ಎಲ್ಲ ಇತ್ತು. ಇದು 150 ಹೇಳಿದ್ರು. ಇದೆಲ್ಲ ಏನು ತಾಳಕ್ಕೋಗಿಲ್ಲ ನಾನು. ಬರೀ ಆ ಖರ್ಜೂರ ತಂಡೆ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನಮ್ಮ ಮಗಳು ಚಿಪ್ಸ್ ಬೇಕು ಅಂತ ಕೇಳಿದ್ಲು. ಯಾಕಂದರೆ ನಮ್ಮ ಮಕ್ಕಳನ್ನ ನಾನು ಜಾಸ್ತಿ ಹೊರಗಡೆ ಎಲ್ಲೂ ಕರ್ಕೊಂಡೋಗಲ್ಲ ಫ್ರೆಂಡ್ಸ್. ಯಾವತ್ತಾದರೂ ಈ ಥರ ಕರ್ಕೊಂಡು ಹೋಗ್ತೀನಲ್ಲ, ಅವ್ರಿಗೆ ಅದೇ ಖುಷಿ. ಆಮೇಲೆ ಚಿಪ್ಸ್ ಎಲ್ಲ ತಗೊಂಡು ಸ್ವಲ್ಪ ಮನೆಗೆ ಏನು ಐಟಮ್ ಬೇಕಿತ್ತು ಅವನ್ನೆಲ್ಲ ತಗೊಂಡು ಆಟೋ ಹತ್ಬಿಟ್ಟು ಮನೆಗೆ ಬಂದೆ. ಹೋಗ್ಬೇಕಾದ್ರೇನು ಆಟೋಲೇ ಹೋಗಿದ್ದು. ಯಾಕಂದರೆ ನಮ್ಮ ಮಗಳು ನಡೆಯಲ್ಲ ಜಾಸ್ತಿ ದೂರ. ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಆಟೋದಲ್ಲೇ ಕರ್ಕೊಂಡು ಹೋಗೋದು. ನಾವೆಲ್ಲ ಹೋಗೋಗಿ ನಡ್ಕೊಂಡೇ ಹೊಂಟೋಯ್ತೀವಿ. ಮತ್ತು ಅಲ್ಲಿಂದ ಮನೆಗೆ ಬಂದೆ. ನಾನು ತೋರಿಸ್ತೀನಿ ನೋಡಿ ನಾನು ಏನೇನು ತಂದೆ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲ ಸ್ವಲ್ಪ ಖಾಲಿ ಆದಾಗಲೇ ತಗೊಬಂದ್ಬಿಡ್ತೀನಿ ನಾನು. ಒಂದೇ ಸರಿ ಎಲ್ಲ ಖಾಲಿ ಆದರೆ ನನಗೆ ತರೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಈ ಥರ ಆಶೀರ್ವಾದ ಹಸಿಟ್ಟು 2 kg, ಅರ್ಧ ಲೀಟ್ರು ಸನ್ಪ್ಯೂರ್ ಎಣ್ಣೆ, ಮತ್ತು ಕಲ್ಲುಪ್ಪಿನ ಪ್ಯಾಕೆಟು, ಮತ್ತು ಮನೇಲಿ ಇದೆಲ್ಲ ಖಾಲಿಯಾಗಿತ್ತು. ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಶುಂಠಿ ಇವೇನು ಇರಲೇ ಇಲ್ಲ ಹೇಳ್ಬೇಕಂದ್ರೆ. ಇವನ್ನೆಲ್ಲನೂ ತಗೊಂಡೆ.
ಇವನ್ನೆಲ್ಲ ತಗೋಬಿಟ್ಟು ಮತ್ತು ಇದು ನೋಡಿ ಫ್ರೆಂಡ್ಸ್, ಇದು ಬೀನ್ಸ್ ಕಾಳು. ಇದ್ರ ಸಾರು ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಗೊತ್ತಾ, 1/4 ಕೆ ಜಿನೇ 50 ರೂಪಾಯಿ. ನಾನೊಂದು 1/4 ಕೆ ಜಿ ತೊಗೊಂಬಂದೆ, ಮಾಡೋಣ ನಾಳೆ ಅಂತ ಹೇಳ್ಬಿಟ್ಟು. ಇದ್ರ ಸಾಂಬಾರಾಗಲಿ ಪಲ್ಯ ಆಗಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ನಾನು ಹೇಳ್ದಲ್ಲ ನೋಡಿ, ಖರ್ಜೂರ, ಇದೇ ಹಸಿ ಖರ್ಜೂರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮುಂದೆ ಬಂದು ನೋಡಿದೆ, ಕೆಂಪು ಕಲರ್ ಮಾರ್ತಾಯಿದ್ರು. ಅಯ್ಯೋ, ನಾನು ಹೋಗಿ ಹೋಗಿ ಯೆಲ್ಲೋ ಕಲರ್ ತಗೊಬಿಟ್ನಲ್ಲ ಅಂತ ಅಂದ್ಕೊಂಡೆ. ಅದು ಯಾವತ್ತಾದರೂ ಇನ್ನೊಂದು ದಿವಸ ತಂದ್ರಾಯ್ತು ಅಂತ ಹೇಳ್ಬಿಟ್ಟು ಇದನ್ನು ನಾವು ಮನೆಗೆ ತಂದಿದ್ದಷ್ಟು ನಮ್ಮ ಮನೇಲಿ ಯಾರೂ ತಿಂತಾನೇ ಇಲ್ಲ. ಅಯ್ಯೋ, ನಮ್ಮಮ್ಮ ಇತ್ತಿದ್ರೆ ಕೆಂಬರುತ್ತೆ ಅಂತಾರೆ. ಎಂಥ ಕೆಮ್ಮು ಬರಲ್ಲ ಹೇಳ್ಬೇಕು, ಸ್ವೀಟಾಗಿ ಚೆನ್ನಾಗೈತಿ ಹೇಳ್ಬೇಕಾದ್ರೆ ಅವ್ರು ತಿಂತಾನೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನೇ ತಿಂತೀನಿ ಅಂತ ಎತ್ತಿಟ್ಕೊಂಡೆ. ಮತ್ತು ಇದೆಲ್ಲ 100 ಗ್ರಾಮು 40 ರೂಪಾಯಿ, ಇದು ಮಾತ್ರ 60 ರೂಪಾಯಿ. ಈ ನಿಪ್ಪಟ್ಟು ಪ್ಯಾಕೆಟು ಇಷ್ಟನ್ನು ತಗೊಂಡೆ. ಮತ್ತು ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಟನ್ ತರಿಸಿದ್ರು. ಹಾಗಾಗಿ ಅಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಮಟನ್ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತರಿಸಿದ್ರು. ಯಾಕಂದ್ರೆ ನಮ್ಮ ಮನೇಲಿ ಚಿಕನ್ನು ಫಿಶ್ಶು ಜಾಸ್ತಿ ಮಾಡ್ತೀವಿ. ಅಂದರೆ ನಮ್ಮ ಮನೆ ಕೆಳಗಡೆ ಮನೆಯವರು ಹೋಗ್ತಾಯಿದ್ರು ತಗೊಬರೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ತರಿಸಿದ್ರು. ಯಾಕಂದರೆ ಅವರು ನಮ್ಮಮ್ಮ ಸ್ವಲ್ಪ ಕ್ಲೋಸೇ ಹೇಳ್ಬೇಕಂದ್ರೆ. ಅಂದರೆ ಈಗ ಅವ್ರ ಮನೇಲಿ ಏನಾದರೂ ಮಾಡಿದ್ರೆ ನಮಗೆ ಕೊಡ್ತಾರೆ, ನಾವೇನಾದರೂ ಮಾಡಿದ್ರೆ ಹಾಕ್ಕೊಡ್ತೀವಿ. ಅದಕ್ಕೆ ಈಗ ನಮ್ಮ ಮನೇಲಿ ಗಂಡು ಮಕ್ಳು ಇಲ್ವಲ್ಲ ಸಾಮಾನ್ಯವಾಗಿ ತಂದುಕೊಡೋದಕ್ಕೆ ನಮಗೆ. ಒಂದೊಂದು ಸರಿ ನಾವೇ ಹೋಗಿ ತಗೊಬಂದ್ಬಿಡ್ತೀವಿ. ಒಂದೊಂದು ಸರಿ ಹಿಂಗೆ ಯಾರಾದರೂ ಹೋದರೆ ಅವ್ರ ಕೈಲಿ ತರಿಸ್ತೀವಿ. ಅದಕ್ಕೆ ಮಸಾಲೆನ ನಾನಿಲ್ಲಿ ರೆಡಿ ಮಾಡ್ಕೊತಾಯಿದ್ದೆ. ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ, ಅರಿಶಿನ ಮತ್ತು ಉಪ್ಪು ಈರುಳ್ಳಿ ಹಾಕ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮಸಾಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಮೊದಲಿಗೆ ರುಬ್ಕೊತೀನಿ. ಇಷ್ಟನ್ನು ಮೊದಲಿಗೆ ರುಬ್ಕೊಂಡು ಸೈಡಲ್ಲಿ ಒಂದು ಬೌಲ್ಗೆ ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಟೊಮೊಟೊನ ರುಬ್ಕೊತೀನಿ. 2 ಮೀಡಿಯಮ್ ಸೈಜ್ ಟೊಮೊಟೊ ತಗೊಂಡು ಟೊಮೊಟೊನೂ ಸಹ ರುಬ್ಕೊತೀನಿ. ಮತ್ತು ನೋಡಿ, ಇದು ಬೆಂದಿದೆ ಚೆನ್ನಾಗಿ. ಇದು ಚೆನ್ನಾಗಿ ಬೆಂದಾಗ ಕುಕ್ಕರ್ ಮುಚ್ಚಳ ತೆಗೆದು ಇದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಏನು ರುಬ್ಬಿಟ್ಟಿದ್ದೀವಲ್ಲ ಈರುಳ್ಳಿ ಮಸಾಲೆ ಹಾಕ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾದ್ರೆ ಇದು ಟೊಮೊಟೊನ ಹಾಕ್ಕೋಬೇಕು. ಇದು ಕಾಯಿ ಹಾಕಿಲ್ಲ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ಕಾಯಿ ಹಾಕಿಲ್ಲ ಇದಕ್ಕೆ. ಇದನ್ನು ಹಾಕ್ಕೊಂಡು ಅಷ್ಟೇ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಬೇಕು. ಹೇಳ್ಬೇಕಂದ್ರೆ ಈ ಮಟನ್ ಸಾರು ಚಿಕನ್ ಸಾಂಬಾರಿಗೆಲ್ಲ ಅಷ್ಟೊಂದು ನಾನು ಸ್ಪೂನ್ ಹಾಕೋಕ್ಕೆ ಹೋಗಲ್ಲ. ಸ್ವಲ್ಪ ಲೈಟಾಗಿ ಸ್ಪೂನ್ ಹಾಕೋದು. ಬೇರೆ ಸಾರಿಗಾದರೆ ತೋರಿಸ್ತಾ ಇರ್ತೀವಿ, ಇದ್ರಲ್ಲಿ ಅಷ್ಟೊಂದು ಮಾಡೋಕ್ಕೆ ಹೋಗೋದಿಲ್ಲ ಹೇಳ್ಬೇಕಂದ್ರೆ. ಈಗ ಇನ್ನೊಂದು 2 ವಿಸಲ್ ಬರಲಿ, ಚೆನ್ನಾಗೆಲ್ಲ ಮಸಾಲೆ ಹಿಡ್ದಿರುತ್ತೆ ಅಂತ ಬಿಟ್ಟೆ. ಮತ್ತು ಒಂದು ಕಡೆ ರೈಸ್ ಮಾಡಿದೆ. ಈ ರೈಸ್ ಮಾಡಬೇಕಾದ್ರೆ ಯಾವಾಗಲೂ ಇದೊಂದು ಗೋಳು ನಮ್ಮ ಮನೇಲಿ. ಫುಲ್ಲು ನೀರೆಲ್ಲ ಮೇಲೆ ಬಂದುಬಿಡುತ್ತೆ, ಕೆಟ್ಟು ಕೋಪ ಬರುತ್ತೆ. ಮತ್ತೆ ಒಂದು ಸರಿ ಒರೆಸ್ಕೊಬರ್ಬೇಕು ಅದನ್ನು ಹೇಳ್ಬೇಕಂದ್ರೆ. ಮತ್ತು ನೋಡಿ, ಅಡುಗೆ ಎಲ್ಲ ಮಾಡಾಯಿತು. ಒಂದು ಸ್ವಲ್ಪ ಪಾತ್ರೆ ಇದ್ವಲ್ಲ, ಅಡುಗೆ ಮಾಡಿಬಿಟ್ಟು ಇದನ್ನು ತೊಳ್ಕೊಬಿಟ್ಟೆ. ಯಾಕಂದರೆ ನಾಳೆ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಇಲ್ಲಿ ಸಾರು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಾಗಿದೆ. ಅಂದರೆ ಸ್ವಲ್ಪ ಕಾಯಿ ಹಾಕಿಲ್ಲ ನಾನು ಇದಕ್ಕೆ. ಆ ಕಾಯಿ ಹಾಕಿಲ್ಲ ಅಂದ್ರೂ ಚೆನ್ನಾಗೇ ಕಾಣಿಸ್ತೈತೆ. ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪ್ಲೇಟ್ಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಈ ಐಡಿಯಾ ಇದ್ದಿದ್ದೇ ಏನೋ ಬಿರಿಯಾನಿ ಮಾಡೋ ಅಂತ. ನಾನು ಅರ್ಧ ಕೆ ಜಿಲಿ ಯಾರು ಬಿರಿಯಾನಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿ ಮಾಡೋಕ್ಕೆ ಹೋಗಿಲ್ಲ. ಈ ಥರ ಮಾಡಿಬಿಟ್ಟೆ. ಬಿರಿಯಾನಿ ಮಾಡ್ತೀವಿ ಅಂದರೆ ಮಿನಿಮಮ್ 1 ಕೆ ಜಿನಾದರೂ ಇರಬೇಕು ಅಲ್ವಾ. ಹಾಗಾಗಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಇದನ್ನೇ ಯಾರೂ ತಿನ್ನಲ್ಲ. ಅಂದರೆ ಸ್ವಲ್ಪ ಮಟನ್ ತಿನ್ನೋದು ಸ್ವಲ್ಪ ಕಮ್ಮಿನೇ ನಮ್ಮ ಮನೇಲಿ. ನಾನು ಸರಿ ಅಂತ ಅಡುಗೆ ಎಲ್ಲ ಮಾಡಾಯಿತು. ಸ್ವಲ್ಪ ಅಂಗಡಿಗೆ ಹೋಗಿ ಬರಬೇಕಿತ್ತು. ಹಾಗಾಗಿ ನಾನು ನನ್ನ ಮಗಳು ಹೋಯ್ತಾಯಿದ್ದೋ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.